ನಮಸ್ಕಾರ ಗುರು, ನಾನ್ ಕೆಂಪ. ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಸೊ ಲಿಟಲ್ ಆರ್ಟ್ಸ್ ಮೂವಿ ರಿವ್ಯೂ. ಫಸ್ಟ್ ಆಫ್ ಆಲ್, ಫಿಲಂ ನಂಗೆ ಇಷ್ಟ ಆಯ್ತಾ ಅಂತ ನೀವು ಕೇಳಿದ್ರೆ ಇಷ್ಟ ಆಯ್ತು ಗುರು, ಚೆನ್ನಾಗಿದೆ. ಅಕಸ್ಮಾತ್ ಏನಾದ್ರು ನಿಮ್ಗೆ ತೆಲುಗು ಲ್ಯಾಂಗ್ವೇಜ್ ಬರುತ್ತೆ ಅಂದ್ರೆ ಹೋಗಿ ಪಕ್ಕ ನೋಡಿ ಗುರು, ಅಥವಾ ಸಬ್ ಟೈಟಲ್ಸ್ ನೋಡಿ ಅರ್ಥ ಮಾಡ್ಕೊಂತೀರಾ ಅಂದ್ರೆ ಹೋಗಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ಲೈಟ್ ಹಾರ್ಟೆಡ್ ಆಗಿದೆ ಫಿಲಮು. ನೀವು ಫ್ರೆಂಡ್ಸ್ ಜೊತೆ ಮತ್ತೆ ಗರ್ಲ್ ಫ್ರೆಂಡ್ ನಲ್ಲಿ ಹಾಕೊಂಡು ಹೋಗೋದು ಗುರು, ತುಂಬಾ ರಿಲೇಟ್ ಆಗ್ತೀರಾ. ಕಾಲೇಜ್ ಲವ್ ಸ್ಟೋರಿಗೆಲ್ಲ ತುಂಬಾ ರಿಲೇಟ್ ಆಗ್ತೀರಾ. ಚೆನ್ನಾಗಿದೆ ಫಿಲಮು, ಒಂದ್ಸತಿ ಹೋಗಿ ನೋಡಿ. ಫ್ರೆಂಡ್ಸ್ ಜೊತೆ ಅವರಂತೂ ತುಂಬಾ ಎಂಜಾಯ್ ಮಾಡ್ತೀರಾ, ನಕ್ಕು ನಕ್ಕು. ಬನ್ನಿ ಈಗ ಡೀಟೇಲ್ ರಿವ್ಯೂ ಹೋಗೋಣ. ಸೊ ಈ ಫಿಲಮ್ದು ಒನ್ ಲೈನ್ ಸ್ಟೋರಿ ಬಂದ್ಬಿಟ್ಟು ಏನಿಲ್ಲ ಗುರು. ಅಖಿಲ್ ಅಂತ ಒಬ್ಬ ನಮ್ ಹೀರೋಯಿನ್ ಇರ್ತಾನೆ. ಒಂದು ಇಯರ್ ಬ್ಯಾಕ್ ಆಗಿರುತ್ತೆ, ಅವನು ಇಂಟರ್ಮೀಡಿಯೇಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾನೆ. ಸೊ ಇಯರ್ ಬ್ಯಾಕ್ ಆದ್ಮೇಲೆ ಒಂದು ಕೋಚಿಂಗ್ ಸೇರ್ತಾನೆ. ಅಲ್ಲಿ ಲವ್ ಸ್ಟೋರಿ ಆಗುತ್ತೆ, ಏನೇನ್ ಕಷ್ಟ ಬರುತ್ತೆ, ಹೆಂಗ್ ಫೇಸ್ ಮಾಡಿದ್ರು ಅನ್ನೋದೇ ಈ ಫಿಲಮು. ಮತ್ತೆ ಈ ಫಿಲಮ್ ಅಲ್ಲಿ ಒಂದು ಯೂನಿಕ್ ಏನಂದ್ರೆ ಗುರು, ನೀವು ಆಕ್ಟರ್ಸ್ ಯಾರು ನೋಡ್ತೀರಾ ಈ ಫಿಲಮ್ ಅಲ್ಲಿ, ಅವರೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದವರು, ರೀಲ್ಸ್ ಮಾಡ್ತಿದ್ದವರು, ಅಲ್ಲಿಂದ ಸ್ವಲ್ಪ ಇಂಪ್ರೂವ್ ಆಗಿ ಬಂದಿರೋರು. ಆಕ್ಟರ್ ಆಗಿರ್ಬೋದು, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಡೈರೆಕ್ಟರ್ ಅಷ್ಟೇ ಶಾರ್ಟ್ ಫಿಲ್ಮ್ ತಗೊಂಡ್ ಬಂದವರು. ಇವರು ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ ರಿಲೇಟೇಬಲ್ನೆಸ್ ಇದ್ರದ್ದು ಫಸ್ಟ್ ಮೇನ್ ಪಾಸಿಟಿವ್ ಅಂಡ್ ಪ್ಲಸ್ ಪಾಯಿಂಟ್ ಈ ಫಿಲಮ್ಗೆ. ನಿಮ್ಗೆ ಅನ್ಸುತ್ತೆ ಒಂದು 20 ಸಿಚುವೇಶನ್ ಅಲ್ಲಿ ಅಟ್ಲೀಸ್ಟ್ ಒಂದು 10 ಸಿಚುವೇಶನ್ ಗೆ ನೀವು ರಿಯಾಕ್ಟ್ ಆಗ್ತೀರಾ ಗುರು. ನಿಮ್ ಲೈಫ್ ಅಲ್ಲಿ ನಡೆದಿಲ್ಲ ಅಂದ್ರೂ, ನಿಮ್ ಕಾಲೇಜ್ ಡೇಸ್ ಅಲ್ಲಿ ನಡೆದಿಲ್ಲ ಅಂದ್ರೂ, ನಿಮ್ ಫ್ರೆಂಡ್ ನಡೆದಿರೋದು ಇಲ್ಲ ಯಾರಿಗೋ ನಡೆದಿರೋದು ನೀವು ನೋಡಿರ್ತೀರಾ, ಇಲ್ಲ ನಿಮ್ ಲೈಫ್ ಅಲ್ಲೂ ನಡೆದಿರುತ್ತೆ. ಈ ಫಿಲಮ್ ಅಲ್ಲಿ ಇರೋ ಕಾಮಿಡಿ ಎಲ್ಲ ವರ್ಕ್ ಆಗ್ಬೇಕು ಅಂದ್ರೆ ನೀವು ಮೇನ್ ಆಗಿ ರಿಲೇಟ್ ಆಗ್ಬೇಕು ಗುರು. ಸೊ ರಿಲೇಟಬಿಲಿಟಿ ಫ್ಯಾಕ್ಟರ್ ತುಂಬಾ ಒಳ್ಳೆ ಪುಷ್ ಕೊಟ್ಟಿದೆ ಈ ಫಿಲಮ್ಗೆ. ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಕಾಮಿಡಿ ಗುರು. ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಧ್ಯೆ ಕಾಮಿಡಿ ಇರುತ್ತೆ, ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಧ್ಯೆ ತುಂಬಾ ರಿಲೇಟಬಲ್ ಆಗಿರುತ್ತೆ ಗುರು. ಮತ್ತೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಯಾರು ಮಾಡಿದಾರೆ, ಜಯಕೃಷ್ಣ ಅಂತ, ಅವರು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ. ಹೆಂಗಂದ್ರೆ ಪಂಚ್ ಲೈನ್ಸ್ ಗಳು ಇರುತ್ತೆ ಹೀರೋಗೆ, ಒನ್ ಲೈನ್ ತರ ಎಲ್ಲ ಪಂಚ್ ಇರುತ್ತೆ, ತುಂಬಾ ವರ್ಕೌಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ನಮ್ ಫ್ರೆಂಡ್ ಹಿಂಗ್ ಪಂಚ್ ಆಗ್ತಿದ್ನಲ್ಲಪ್ಪ ಅಂತ. ಆಮೇಲೆ ಸೆಕೆಂಡ್ ಆಫ್ ಆಲ್ ಒಂದು ಸಾಂಗ್ ಸೀಕ್ವೆನ್ಸ್ ಇರುತ್ತೆ ಗುರು, ಕಾಮಿಡಿ ಸಾಂಗ್ ಸೀಕ್ವೆನ್ಸ್. ಹೀರೋಯಿನ್ಗೋಸ್ಕರ ಒಂದು ಸಾಂಗ್ ಸೀಕ್ವೆನ್ಸ್ ಮಾಡಿರ್ತಾರೆ, ಅದು ಮಾತ್ರ ಕ್ರೇಜಿ ಲೆವೆಲ್ ಕಾಮಿಡಿ ಇರುತ್ತೆ ಗುರು. ನಿಮ್ಗೆ ಸೆಕೆಂಡ್ ಹಾಫ್ ಮಿಡಲ್ ನಿಂದ ಎಂಡಿಂಗ್ ವರ್ಗು ಅದೇ ಇರುತ್ತೆ ಆ ಸೀಕ್ವೆನ್ಸ್. ಒಂಚೂರು ಆ ಸೀಕ್ವೆನ್ಸ್ ಬಂದಾಗೆಲ್ಲ ನಕ್ಬಿಡ್ತೀರಾ, ಸಖತ್ ಸೀಕ್ವೆನ್ಸ್. ನಮ್ಗೂ ಕನೆಕ್ಟ್ ಆಗುತ್ತೆ. ಚಪ್ರಿ ನನ್ ಮಕ್ಳು ನಾವು ಈ ತರ ಇರ್ತೀವಲ್ವಾ PU ಡೇಸ್ ಅಲ್ಲಿ, 10th ಡೇಸ್ ಅಲ್ಲಿ ಎಲ್ಲ ಅಂತ, ಆ ತರ ಚಪ್ರಿ ಟೈಪ್ ಎಲ್ಲ ಇರುತ್ತೆ. ಮತ್ತೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಕಾಮಿಡಿ ಸೀನ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲೆಲ್ಲಿ ವರ್ಕ್ ಆಗಲ್ಲ ನೋಡಿ, ಅಲ್ಲೆಲ್ಲ ನಿಮ್ಗೆ ತುಂಬಾ ಬೋರ್ ಆಗಲ್ಲ, ಹೆಂಗೋ ಹಂಗೆ ಫ್ಲೋ ನಲ್ಲಿ ಹೋಗ್ಬಿಡುತ್ತೆ ಫಿಲಮು. ಮತ್ತೆ ಈ ಫಿಲಮ್ದು ರನ್ ಟೈಮ್ ಬಂದ್ಬಿಟ್ಟು 2 hours ಗುರು. ಇದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಹಂಗೆ ಸ್ಟಾರ್ಟ್ ಆಗಿದ ತಕ್ಷಣ ಹಂಗೆ ಹೋಗ್ತಾ ಇರೋದು, ಕಂಟಿನ್ಯೂಸ್ ಆಗಿ ಎಂಡ್ ಆಗುತ್ತೆ ನಿಮ್ಗೆ ಎಲ್ಲೂ ಡಿಪ್ ಆಗೋದು ಲೋ ಏನ್ ಅನ್ಸಲ್ಲ. ಮತ್ತೆ ಇದು ತುಂಬಾ ಬರೀ ನಗತರ ಫಿಲಮ್, ಜಾಸ್ತಿ ನಿಮ್ಗೆ ಎಮೋಷನಲ್ ಮಾಡಲ್ಲ, ಏನ್ ಮಾಡಲ್ಲ, ಜಸ್ಟ್ ಲಾಫಿಂಗು, ಫೈಟ್ಸ್ ಏನಿರಲ್ಲ, ಜಸ್ಟ್ ಕಾಮಿಡಿ ಅಷ್ಟೇ ಫಿಲಮು. ಸೊ ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟ್. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿದ್ರೆ ಮಸ್ತ್ ಮಜಾ ಮಾಡ್ತೀರಾ. ಸೊ ನೆಗೆಟಿವ್ಸ್ ವಿಷಯಕ್ಕೆ ಬಂದ್ರೆ ಗುರು, ಅದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಗುರು. ಸ್ವಲ್ಪ ನಿಮ್ಗೆ ಸೆಕೆಂಡ್ ಹಾಫ್ ಅಲ್ಲೆಲ್ಲ ಅದೇ ಮಾಮೂಲಿ ನಡೆಯೋದೆ, ನಿಬ್ಬಿ ಲವ್ ಸ್ಟೋರಿ ಅಂದಲ್ಲ, ಅದು ನನ್ಗೆ ಯಾಕೋ ಕನೆಕ್ಟ್ ಆಗಿಲ್ಲ. ಅದ್ರ ಬದಲು ನೀವು ಫ್ರೆಂಡ್ಸ್ ಕಾಮಿಡಿನ ಎತ್ಕೊಂಡಿದ್ರೆ ಇನ್ನ ಚೆನ್ನಾಗಿ ವರ್ಕೌಟ್ ಆಗಿರೋದು. ಮೋಸ್ಟ್ಲಿ ನಿಮಗ್ ಕನೆಕ್ಟ್ ಆಗ್ಬೋದು, ನಿಮ್ಗೆ ಏನಾದ್ರು ಗರ್ಲ್ ಫ್ರೆಂಡ್ ಇದ್ದು ಅದೆಲ್ಲ ನಡೆದಿದ್ರೆ ಕನೆಕ್ಟ್ ಆಗ್ಬೋದು. ಒಂದ್ ಸಾಂಗ್ ಬರ್ತ್ ಗುರು, ಅದೇ ಹುಡುಗ ಹೊಡಿಯೋದ್ ಮಾಮೂಲಿ ಲವ್ ಸಾಂಗ್, ಅದ್ ತೆಗ್ದಿದ್ರೆ ಅದೇನ್ ಇಂಪಾರ್ಟೆಂಟ್ ಇಲ್ಲ ಗುರು, ಅದ್ ತೆಗ್ದಾಕಿದ್ರು ನಡೆಯೋದು. ಅಲ್ಲೊಂಚೂರು ಲ್ಯಾಗ್ ಅನ್ಸುತ್ತೆ ನಿಮ್ಗಷ್ಟೇ. ಮತ್ತೆ ಕೆಲವೊಂದ್ ಜೋಕ್ಸ್ ಎಲ್ಲ, ಕಾಮಿಡಿ ಸೀನ್ಸ್ ಎಲ್ಲ ಏನಾರ ಬೇರೆ ಫಿಲಮ್ ಅಲ್ಲಿ ನೋಡಿರೋದು, ಅಥವಾ ಎಷ್ಟೊಂದು ನೀವು ಮೀಮ್ಸ್, ಇನ್ಸ್ಟಾ ರೀಲ್ಸ್ ಅಲ್ಲೆಲ್ಲ ನೋಡಿರೋದು, ಯೂಟ್ಯೂಬ್ ಅಲ್ಲಿ ನೋಡಿರೋದೇ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಅದೊಂದು ಒಂಚೂರು ಬೇರೆ ಐಡಿಯಾಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಇವೆಲ್ಲ ನೆಗ್ಲಿಜಿಬಲ್ ಫ್ಲಾಸ್ ಗುರು, ನೋಡ್ಬೋದು ಒಂದ್ಸತಿ ಆರಾಮಾಗಿ ಕುತ್ಕೊಂಡು. ಮೇನ್ ಆಗಿ ಟೀನೇಜರ್ಸ್ ಮತ್ತೆ ಯಾರ್ಯಾರು 20s ಅಲ್ಲೆಲ್ಲ ಇದೀರಾ ನೋಡಿ, ಆರಾಮಾಗಿ ನೋಡೋದು ಕೂತ್ಕೊಂಡು. ಫ್ಯಾಮಿಲಿ ಜೊತೆ ಹೋದ್ರು ನೋಡ್ಬೋದು, ಏನು ಕೆಟ್ಟ ವರ್ಡ್ಸ್ ಏನ್ ಜಾಸ್ತಿ ಉಪಯೋಗಿಸಿಲ್ಲ. ಫನಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿದಾರೆ ಗುರು, ಮೀಮ್ ವರ್ಡ್ಸ್ ಅದು ಇದು ಮಾಮೂಲಿ ಬೈಗಳೆಲ್ಲ ಇದ್ರೆ, ಆದ್ರೆ ಯಾವ್ದು ಅಶ್ಲೀಲವಾಗಿರೋದಂತದ್ದು ಯಾವ್ದು ವರ್ಡ್ಸ್ ಇಲ್ಲ, ಯಾವ್ದು ಸೀನ್ಸ್ ಇಲ್ಲ. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ಫ್ರೆಂಡ್ಸ್ ಜೊತೆ ನೋಡೋದು. ನೀವು ಒಬ್ರೇನು ಹೋಗಿ ನೋಡೋದು ಬೇಕಾದ್ರೆ ಥಿಯೇಟರ್ ಅಲ್ಲಿ, ಆರಾಮಾಗಿ ಹೋಗಿ ನಕ್ಕೋ ಬರ್ತೀರಾ. ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ರು, ಅವರು ನಗ್ತಿದ್ರು. ಸೊ ಚೆನ್ನಾಗಿದೆ ಗುರು. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಫಿಲಂ ತುಂಬಾ ಚೆನ್ನಾಗಿದೆ, ಲೈಟ್ ಹಾರ್ಟೆಡ್ ಆಗಿ ಹೋಗಿ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಗುರು, ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್, ಅವ್ರ ಅಪ್ಪ ಅಮ್ಮನ್ ಕ್ಯಾರೆಕ್ಟರ್, ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್, ಮತ್ತೆ ಹೀರೋ ಅವ್ರ ಅಪ್ಪ ಅಮ್ಮನ್ ಕ್ಯಾರೆಕ್ಟರ್, ನಿಮ್ಗೆಲ್ಲ ಏನ್ಸುತ್ತೆ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಅನ್ಸುತ್ತೆ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಅನ್ಸಲ್ಲ. ಕಾಂಟೆಂಟ್ ಕ್ರಿಯೇಟರ್ಸ್, ಆಕ್ಟರ್ಸ್ ಅಂತ ಡಿಫ್ರೆನ್ಸ್ ಬರಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲಾರು. ನಿಮ್ಗೆಲ್ಲ ಏನನ್ಸುತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಹಿಂಗೆ ಇರ್ತಾರಲ್ವಾ ಅಂತ ತುಂಬಾ ಕನೆಕ್ಟ್ ಆಗ್ತೀರಾ. ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಬರ್ಕೊಂಡಿರೋ ಅವ್ರ ಕ್ಯಾರೆಕ್ಟರ್ ಗಳೆಲ್ಲ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೊ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಎಲ್ಲ 10 on 10 ಗುರು, ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರಿಗೆ ಕ್ಯಾರೆಕ್ಟರ್ ಇದ್ದೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮತ್ತೆ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ಸೊ ಇದಾಗಿತ್ತು ಗುರು ಲಿಟಲ್ ಹಾರ್ಟ್ಸ್ ಮೂವಿ ರಿವ್ಯೂ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೆಂಪ ಸೈನಿಂಗ್ ಆಫ್ ಫ್ರಮ್ ಕೆ ಬ್ರೋಸ್. ಥ್ಯಾಂಕ್ ಯು.